ನಮಸ್ಕಾರ ಸ್ನೇಹಿತರೆ. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯ ನಂತರ ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತಹ ಉಳಿದೆಲ್ಲ ನಾಯಕರನ್ನು ಬಿಜೆಪಿಗೆ ವಾಪಸ್ ಕರೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ಬಿಜೆಪಿಗೆ ಇದೀಗ ಬಹುತೇಕ ತಾವು ಪ್ರಯತ್ನ ಮಾಡ್ತಿರ್ತಕ್ಕಂಥ ಎಲ್ಲ ನಾಯಕರು ಸಂಪರ್ಕಕ್ಕೆ ಸಿಗೋದ್ರ ಮೂಲಕ ಆ ಎಲ್ಲ ನಾಯಕರ ಗರುವಾಪಸಿ ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿ ಪಕ್ಷದಿಂದ ದೂರ ಆಗಿದ್ದಂತಹ ಅನೇಕ ನಾಯಕರ ಪೈಕಿ ಚನ್ನಗಿರಿಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನವರು, ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಅವರು, ಅದೇ ರೀತಿ ಅಥಣಿಯ ಸಾಹುಕಾರ ಲಕ್ಷ್ಮಣ್ ಸವದಿ ಅವರು, ಹಾಗೆಯೇ ಹಿರೇಕೆರೂರಿನ ಹಾಲಿ ಕಾಂಗ್ರೆಸ್ ಶಾಸಕ ಬಿಜೆಪಿಯ ಹಳೆ ನಾಯಕ UV ಬಣಕಾರ್ ಅವರನ್ನು ಹಾಗೂ ಇನ್ನಿತರ ನಾಯಕರನ್ನೆಲ್ಲ ಬಿಜೆಪಿಗೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಂಥ ಬಿಜೆಪಿಗೆ ಇದೀಗ ಬಹುತೇಕ ನಾಯಕರು ಬಿಜೆಪಿಯ ಮರು ಸೇರ್ಪಡೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಬಿಜೆಪಿಯ ವಲಯಗಳಿಂದಲೇ ಬರ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಬಿಜೆಪಿಯ ನಾಯಕರು ಅತ್ಯಂತ ಹೆಚ್ಚು ಪ್ರಯತ್ನವನ್ನು ಮಾಡಿದ್ದಂಥದ್ದು ಅಥಣಿಯ ಸಾಹುಕಾರ ಸಹಕಾರ ಸಂಸ್ಥೆಗಳ ಒಂದು ದೊಡ್ಡ ನಾಯಕ ಲಕ್ಷ್ಮಣ್ ಸವದಿ ಅವರನ್ನು ಪಕ್ಷಕ್ಕೆ ಸೆಳೆಯಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಅತ್ಯಂತ ತೀವ್ರಗತಿಯಲ್ಲಿ ಕೈ ಹಾಕಿದ್ದನ್ನು ನಾವೆಲ್ಲ ನೋಡಿದ್ವಿ. ಅನೇಕ ಹಂತಗಳ ನಾಯಕರ ಮೂಲಕ ಲಕ್ಷ್ಮಣ್ ಸವದಿ ಅವರನ್ನು ಸಂಪರ್ಕ ಮಾಡಿದ್ದಂತಹ ಬಿಜೆಪಿ ಮೊದಲು ಬೆಳಗಾವಿ ಜಿಲ್ಲೆಯ ಬಿಜೆಪಿಯ ಪ್ರಮುಖ ನಾಯಕರಿಗೆ ಲಕ್ಷ್ಮಣ್ ಸವದಿ ಅವರನ್ನು ಮಾತನಾಡಿಸೋದಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರ ಮೂಲಕ ಒಂದೆರಡು ಮೀಟಿಂಗ್ಗಳನ್ನು ಮಾಡಿ, ಅದಾದ ನಂತರ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಹಾಗೂ ಇನ್ನಿತರ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಕೂಡ ಲಕ್ಷ್ಮಣ್ ಸವದಿ ಅವರೊಂದಿಗೆ ಒಂದೆರಡು ಸುತ್ತಿನ ಮಾತುಕತೆಯನ್ನು ಮಾಡೋದ್ರ ಮೂಲಕ ಕೊನೆಯ ಹಂತದಲ್ಲಿ ರಾಷ್ಟ್ರೀಯ ವರಿಷ್ಠರಾಗಿ ಬಿಜೆಪಿಯ ವರಿಷ್ಠರು ಕೂಡ ಲಕ್ಷ್ಮಣ್ ಸವದಿ ಅವರೊಂದಿಗೆ ಮಾತನಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಇದೆಲ್ಲದರ ನಡುವೆ ಲಕ್ಷ್ಮಣ್ ಸವದಿ ಅವರನ್ನು ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ತೀವ್ರ ಪ್ರಯತ್ನವನ್ನು ಮಾಡಿದಂತಹ ಕಾಂಗ್ರೆಸ್ ಲಕ್ಷ್ಮಣ್ ಸವದಿ ಅವರಿಗೆ ಒಂದು ಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟಿದ್ದಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಆದರೆ ಯಾವಾಗ ಕಾಂಗ್ರೆಸ್ ಪಕ್ಷ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನದ ಆಫರನ್ನು ಕೊಡ್ತು, ಆವಾಗ ಕಾಂಗ್ರೆಸ್ ವಿರುದ್ಧನೇ ಸಿಡಿದಿದ್ದಂಥವರು ಲಕ್ಷ್ಮಣ್ ಸವದಿ ಅವರ ಒಂದು ವಿರೋಧಿ ಪಾಳ್ಯದಲ್ಲಿ ಗುಚ್ಚಿಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು. ತಾವೇನಾದರೂ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೇ ಆದರೆ ನಾನು ಖಂಡಿತವಾಗಲೂ ನನ್ನ ದಾರಿಯನ್ನು ನಾನು ನೋಡ್ಕೊತೀನಿ, ಆ ಮೂಲಕ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ದುಬಾರಿ ಆಗ್ಬೋದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ರಾಜ್ಯದ ಕಾಂಗ್ರೆಸ್ ನಾಯಕರು ಹಾಗೂ AICCಯ ಪ್ರಮುಖರಿಗೆ ರವಾನಿಸಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇದೆಲ್ಲರ ನಡುವೆ ಇತ್ತೀಚಿನ 2-3 ದಿನಗಳ ಒಂದು ಬೆಳವಣಿಗೆಯಲ್ಲಿ ಬಿಜೆಪಿಯ ಅನೇಕ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ನ ಯಾವೊಬ್ಬ ನಾಯಕರ ಒಂದು ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ನ ನಾಯಕರಿಗೆ ಲಕ್ಷ್ಮಣ್ ಸವದಿ ಅವರು ನಾಟ್ ರೀಚಬಲ್ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬರ್ತಾ ಇದೆ. ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದರೆ ಬಹುತೇಕ ಲಕ್ಷ್ಮಣ್ ಸವದಿ ಅವರ ಬಿಜೆಪಿ ಪಕ್ಷದ ಸೇರ್ಪಡೆ ಫಿಕ್ಸ್ ಅಂತಲೇ ಹೇಳಲಾಗ್ತಿದೆ. ಇನ್ನೇನು 2-3 ದಿನಗಳಲ್ಲೇ ಜನಾರ್ದನ್ ರೆಡ್ಡಿ, ಲಕ್ಷ್ಮಣ್ ಸವದಿ ಹಾಗೂ ಇನ್ನಿತರ ಬಿಜೆಪಿನೇ ತೊರೆದೋಗಿದ್ದಂತಹ ಅನೇಕ ನಾಯಕರು ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಸುಳಿವು ಈ ಒಂದು ಸವದಿ ಅವರ ನಡೆಯಿಂದ ಗೊತ್ತಾಗ್ತಾ ಇದೆ. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾಗಲೂ ಕೂಡ ಬಿಜೆಪಿ ಪಕ್ಷ ಲಕ್ಷ್ಮಣ್ ಸವದಿ ಅವರನ್ನು ಗುರುತಿಸಿ ಅವರನ್ನು ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿತ್ತು. ಇದರ ಒಂದು ಋಣ ಖಂಡಿತವಾಗಲೂ ಲಕ್ಷ್ಮಣ್ ಸವದಿ ಅವರ ಮೇಲಿದೆ. ಆದರೆ ಯಾವಾಗ 2023ರ ವಿಧಾನಸಭಾ ಚುನಾವಣೆ ವೇಳೆಗೆ ಬಿಜೆಪಿ ಲಕ್ಷ್ಮಣ್ ಸವದಿ ಅವರಿಗೆ ಅಥಣಿಯ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋ ಅವಕಾಶವನ್ನು ನಿರಾಕರಿಸಿತು. ಅದರಿಂದ ಕೋಪಗೊಂಡಿದ್ದಂತಹ ಲಕ್ಷ್ಮಣ್ ಸವದಿ ಅವರು ತಕ್ಷಣಕ್ಕೆ
ಮಹತ್ವದ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಆ ಮೂಲಕ ಅಥಣಿಯಲ್ಲಿ ಸುಮಾರು 75,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮಹೇಶ್ ಕುಮಟಳ್ಳಿ ವಿರುದ್ಧ ಗೆದ್ದಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಹೀಗಾಗಿ ಎರಡೂ ಪಕ್ಷದ ಋಣ ಲಕ್ಷ್ಮಣ ಸವದಿ ಅವರ ಮೇಲಿದೆ. ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಇದೀಗ ಬಹುತೇಕ BJPಯನ್ನು ಮರು ಸೇರ್ಪಡೆ ಆಗ್ತಕ್ಕಂಥ ಮನಸ್ಸನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿ ಇದೀಗ ಹೊರಬರ್ತಾ ಇದೆ. ಕಾರಣ ಇಷ್ಟೇ ಸ್ನೇಹಿತರೆ, ತನ್ನ 2.5 ದಶಕದ ರಾಜಕೀಯ ಜೀವನದುದ್ದಕ್ಕೂ BJPಯ ಕಾರ್ಯಕರ್ತರು ಹಾಗೂ BJPಯ ನಾಯಕರ ಸಂಪರ್ಕದಲ್ಲಿದ್ದು ಸಂಘ ಪರಿವಾರದ ಕಟ್ಟುನಿಟ್ಟುಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಬಂದಿದ್ದಂತಹ ಲಕ್ಷ್ಮಣ ಸವದಿ ಅವರಿಗೆ ಇದೀಗ ಕಾಂಗ್ರೆಸ್ನಲ್ಲಿ ಹೊಂದ್ಕೊಳ್ಳೋದಕ್ಕೆ ಒಂದು ವಾತಾವರಣ ಉಸಿರುಗಡಿಸ್ತಾ ಇದೆ ಅಂತಲೇ ಹೇಳ್ಬೋದು. ನೇರವಾಗಿ ಲಕ್ಷ್ಮಣ ಸವದಿ ಅವರ ಕಾಂಗ್ರೆಸ್ನ ವಿರೋಧಿಗಳ ಪ್ರಮುಖರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯರಾಗಿದ್ದಾರೆ. ಕೇವಲ ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯೋದಕ್ಕಿಂತ ನಾನು BJPಗೆ ಹೋದರೂ ಕೂಡ ಮತ್ತು ಉಪಚುನಾವಣೆ ನಡೆದರೆ ಮತ್ತೆ ಗೆಲ್ತೀನಿ ಅಂತಕ್ಕಂಥ ಒಂದು ಪ್ರಬಲವಾದ ಕಾನ್ಫಿಡೆನ್ಸ್ ಲಕ್ಷ್ಮಣ ಸವದಿ ಅವರಿಗೆ ಇರೋದಂತೂ ಸತ್ಯ. ಈ ಕಾರಣಕ್ಕಾಗಿ ಅಟ್ಲೀಸ್ಟ್ ನಾನು ಹುಟ್ಟಿ ಬೆಳೆದಂತಹ ಒಂದು ಪಕ್ಷದಲ್ಲಿ ಇನ್ನಾದರೂ ರಾಜಕೀಯ ಜೀವನವನ್ನು ಮುಂದುವರ್ಸೋಣ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಲಕ್ಷ್ಮಣ ಸವದಿ ಅವರು ಬಂದಂತೆ ಕಂಡುಬರ್ತಾ ಇದೆ. ಬಹುತೇಕ ಲಕ್ಷ್ಮಣ ಸವದಿ ಅವರು ಇನ್ನೇನು ಕೆಲವೇ ದಿನಗಳಲ್ಲಿ BJPಯನ್ನು ಸೇರ್ಪಡೆ ಆಗೇ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ನಿದರ್ಶನ ನಮಗೀಗಾಗಲೇ ಗೊತ್ತಾಗ್ತಾ ಇದೆ. ಈ 2-3 ದಿನಗಳಿಂದ ಲಕ್ಷ್ಮಣ ಸವದಿ ಅವರನ್ನು ಸಂಪರ್ಕ ಮಾಡಬೇಕು ಅಂತಕ್ಕಂಥ ನಿರಂತರ ಪ್ರಯತ್ನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಯಾವೊಬ್ಬ ನಾಯಕರಿಗೂ ಕೂಡ ಲಕ್ಷ್ಮಣ ಸವದಿ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಇದೀಗ ಲಭ್ಯವಾಗಿದೆ. ಈ ಮೂಲಕ ಬಹುತೇಕ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಕ್ಷದಿಂದ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಬರ್ತಾ ಇದೆ. ಕಾದು ನೋಡೋಣ ಸ್ನೇಹಿತರೆ, ಇನ್ನೊಂದು 2-3 ದಿನಗಳಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ. ಲಕ್ಷ್ಮಣ ಸವದಿ ಅವರು ಖಂಡಿತವಾಗಲೂ BJP ಪಕ್ಷಕ್ಕೆ ಮರು ಸೇರ್ಪಡೆ ಆಗ್ತಾರೆ. ಆ ಮೂಲಕ ಜಗದೀಶ್ ಶೆಟ್ಟರ್ ಒಟ್ಟಿಗೂಡಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾರಾ, ಅಥವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಪಕ್ಷ ಟಿಕೆಟನ್ನು ಲಕ್ಷ್ಮಣ ಸವದಿ ಅವರಿಗೆ ನಿರಾಕರಿಸಿತ್ತು. ಆ ಸಂದರ್ಭದಲ್ಲಿ ಅವರ ರಾಜಕೀಯ ಮರಹುಟ್ಟಿಗೆ ಕಾರಣ ಆಗಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಅದರ ಋಣವನ್ನು ನೆನಪಿಟ್ಕೊಂಡು ಕಾಂಗ್ರೆಸ್ನಲ್ಲೇ ಮುಂದುವರಿತಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೇನು ಇಷ್ಟಲ್ಲೇ ಗೊತ್ತಾಗಲಿದೆ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.